ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲ್ಲಿ ಈ ಕೊಟ್ಟಿರುವ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಟಾಪಿಕಿಂದ ಏನು ಕ್ವಶನ್ ಇದೆ, ನಾವು ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ಈ ವಿಡಿಯೋಲ್ಲಿ ಅರ್ಥ ಮಾಡಿಕೊಳ್ಳೋಣ. ಸೊ ಕ್ವಶನ್ ಏನು ಹೇಳ್ತಿದೆ ನೋಡಿ, ಏರಿಯಾ ಆಫ್ ದಿ ರೀಜನ್ ಬೌಂಡೆಡ್ ಬೈ ದ ಕರ್ವ್ y is equals to cos x is equals to 0 and x is equals to pi is, okay. Area of the region bounded by the curve y equal to cos x curve ಇದೆ, okay. x is equals to 0 and x is equals to pi. ಸೊ ಫಸ್ಟ್ ಇದು ಕೊಟ್ಟಿರೋ ಡೇಟಾ ಏನಿದೆ ಅಲ್ವಾ, ಗ್ರಾಫಿಕಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಆವಾಗ ನಮಗೂ ಕೂಡ ಈಸಿ ಆಗುತ್ತೆ, ಓಕೆ ಯಾವ ಏರಿಯಾ ಫೈಂಡ್ ಮಾಡಬೇಕು ಅಂತ. ಸೊ ನೋಡಿ, ಸೊ ಈ ರೀತಿ ಹಿಯರ್ ಇಟ್ ಈಸ್ 0 pi by 2 pi, ಕರೆಕ್ಟ್. ನೆಕ್ಸ್ಟ್ ಅವ್ರು ಏನು ಅಂತಿದ್ದಾರೆ, ಪೈ ಕಂಟಿನ್ಯೂ ಆಗ್ಬೋದು, 3 pi by 2 ನೋ ಪ್ರಾಬ್ಲಮ್. ನಮ್ಗೆ ಬೇಕಾಗಿರೋದು ಎಷ್ಟು, ಫ್ರಮ್ 0 to pi ಓನ್ಲಿ, ಕರೆಕ್ಟ್. ಸೊ ದಿಸ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್ ಸ್ಟೂಡೆಂಟ್ಸ್, ನೋಡಿ ಕಾಸ್ ಎಕ್ಸ್ ಕರ್ವ್. ಕಾಸ್ ಎಕ್ಸ್ ಕರ್ವ್ ಯಾವ ರೀತಿ ಇರುತ್ತೆ, ಈ ರೀತಿ ಇರುತ್ತಲ್ವ, ಓಕೆ. ಮ್ಯಾಕ್ಸಿಮಮ್ ಆಟ್ 0, pi by 2 0 ಆಗುತ್ತೆ, ಆ್ಯಂಡ್ ಫ್ರಮ್ ಅಗೇನ್ ಫಾರ್ pi ಇಟ್ ವಿಲ್ ಬಿ -1, ಬಿಟ್ವೀನ್ 1 to -1, ಓಕೆ. ಸೊ ಈ ರೀತಿ ಇವಾಗ ನೋಡಿ, ಸೊ ಇಲ್ಲಿ x is equals to pi line, this is nothing but your x is equals to pi line, because they are telling it is bounded again between x is equals to 0. x is equals to 0 ಅಂದರೆ ಇದನ್ನಾಗುತ್ತೆ, and this is nothing but your x is equals to pi line, ಕರೆಕ್ಟ್. ಸೊ ಇವಾಗ ಕಂಪ್ಲೀಟ್ ಏರಿಯಾ ಯಾವ್ದು ನಿಮಗೂ ಬೇಕಾಗಿರೋದು, ಬೌಂಡೆಡ್ ಇಸ್ ನಥಿಂಗ್ ಬಟ್ ದಿಸ್ ಏರಿಯಾ ಆ್ಯಂಡ್ ದಿಸ್ ಏರಿಯಾ, ಓಕೆ. ಇದು ಆ್ಯಕ್ಚುಲಿ 2 ಈಕ್ವಲ್ ಪಾರ್ಟ್ಸ್ ಇರುತ್ತೆ, ಫೈನ್. ಬಟ್ ನೋಡಿ, ಆ್ಯಕ್ಯುರೇಟ್ ಸ್ಕೇಲ್ ಅಂತೂ ಇಲ್ಲ ಮೆಜರ್ ಮಾಡಲಿಕ್ಕೆ, ಸೊ ವಿ ಕ್ಯಾನ್ ಡೂ ಇಟ್ ಲೈಕ್ ದಿಸ್, ಓಕೆ. ನಿಮ್ಗೆ ಅರ್ಥ ಆಗಿದ್ರೆ ಸಾಕು. ದಿಸ್ ಈಸ್ ದ ರಿಕ್ವೈರ್ಡ್ ಏರಿಯಾ ವಿ ನೀಡ್ ಟು ಫೈಂಡ್. ಸಪೋಸ್ ದಿಸ್ ಈಸ್ ಯುವರ್ ಏರಿಯಾ A1 ಆ್ಯಂಡ್ ದಿಸ್ ಈಸ್ ಯುವರ್ ಏರಿಯಾ A2. So your required area A will be equals to A1 plus mod of A2. ಇವಾಗ mod ಯಾಕೆ ಅಂದರೆ, this is because area is always positive, correct. ಸೊ ನಿಮ್ಮದು ಏರಿಯಾ ಯಾವಾಗಲೂ ಆಲ್ವೇಸ್ ಪಾಸಿಟಿವ್ ಇರುತ್ತಂತ we will take that your A2 as positive, clear. ಯಾಕಂದರೆ ನೋಡಿ, ಇದು ನೆಗೆಟಿವ್ ಕ್ವಾಡ್ರಂಟಲ್ಲಿದೆ, ದಿಸ್ ಈಸ್ ಇನ್ ಯೋರ್ ನೆಗೆಟಿವ್ ಕ್ವಾಡ್ರಂಟ್. ಸೊ ಆನ್ಸರ್ ನೆಗೆಟಿವ್ ಬರಬಾರ್ದಂತ, ಏರಿಯಾ ನೆಗೆಟಿವ್ ಬರಬಾರ್ದಲ್ವಾ. ಸೊ ಆಲ್ವೇಸ್ ವಿ ಟೇಕ್ ಇಟ್ ದ ಮಾಡ್, ಏರಿಯಾ ವಿಲ್ ಆಲ್ವೇಸ್ ಬಿ ಪಾಸಿಟಿವ್. ನಾವು ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡೋಣ. ವಿ ನೀಡ್ ಟು ಫೈಂಡ್ ಯುವರ್ A1 ಪ್ಲಸ್ ಮಾಡ್ ಆಫ್ A2. A1 ಏನಿದೆ ಸ್ಟೂಡೆಂಟ್ಸ್, A1 ಇಸ್ ಈಕ್ವಲ್ಸ್ ಟು ಇಂಟಿಗ್ರಲ್, ನೋಡಿ ಎಲ್ಲಿಂದ ಎಲ್ಲಿ ಮಟ್ಟ ವೇರಿ ಆಗ್ತಿದೆ, ಓಕೆ. A1 ಇಸ್ ನಥಿಂಗ್ ಬಟ್ ಇಂಟಿಗ್ರಲ್ A to B f of x dx, ಕರೆಕ್ಟ್. ಇವಾಗ ನೋಡಿ, A to B ಎಲ್ಲಿಂದ ಎಲ್ಲಿ ಮಟ್ಟ ವೇರಿ ಆಗ್ತಿದೆ, ಫ್ರಮ್ 0 to pi by 2. ಸೊ ಇಟ್ ಈಸ್ 0 to pi by 2. ಫಂಕ್ಷನ್ ಏನಿದೆ, ಇಟ್ ಈಸ್ ನಥಿಂಗ್ ಬಟ್ cos x dx. ಸೊ cos x ಇಂಟಿಗ್ರೇಷನ್ ಇಸ್ ನಥಿಂಗ್ ಬಟ್ ವಾಟ್ ಸ್ಟೂಡೆಂಟ್ಸ್, sin x. sin x ಬಿಟ್ವೀನ್ 0 to pi by 2. ಸೊ sin pi by 2 ವ್ಯಾಲ್ಯೂ ಇಸ್ 1, sin 0 ಇಸ್ 1. ಸೊ ನಮಗೆ ದೇರ್ ಫೋರ್ A1 ಏನು ಬಂತು, A1 ಇಸ್ ನಥಿಂಗ್ ಬಟ್ 1, ಕರೆಕ್ಟ್. ಅಪ್ಪರ್ ಲಿಮಿಟ್ ಇಸ್ x equal to pi by 2, sin pi by 2 1, sin 0 0, 1 minus 0 will be 1. ಇಲ್ಲಿ ನೋಡಿ 1 minus 0 ಈ ರೀತಿ ಆಗುತ್ತೆ. ಸೊ A1 is 1. ನೆಕ್ಸ್ಟ್ A2 ಬೇಕು. ಸಿಮಿಲರ್ಲಿ ಇಫ್ ಯು ಟ್ರೈ ಟು ಕ್ಯಾಲ್ಕುಲೇಟ್ A2 ವಿಲ್ ಬಿ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಫ್ರಮ್, ಇವಾಗ ನೋಡಿ A2 ಎಲ್ಲಿಂದ ಎಲ್ಲಿ ಮಟ್ಟ ಇದೆ, ಫ್ರಮ್ ದಿಸ್ ಪಾಯಿಂಟ್ pi by 2 to pi. ಸೊ ದಿಸ್ ವಿಲ್ ಬಿ pi by 2 to pi cos x dx, ಕರೆಕ್ಟ್. ಸೊ ಇವಾಗ ನೋಡಿ, ಇಂಟಿಗ್ರೇಷನ್ ಆಫ್ ದ ಕಾಸ್ ಎಕ್ಸ್ ಇಸ್ ಅಗೇನ್ ಸೈನ್ ಎಕ್ಸ್ ಬಿಟ್ವೀನ್ pi by 2 to pi. ಸೊ ಅವಾಗ ಏನಾಗುತ್ತೆ ಸ್ಟೂಡೆಂಟ್ಸ್, ನೋಡಿ ಸೈನ್ ಪೈ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 0, ಓಕೆ. ಲೋವರ್ ಲಿಮಿಟ್ pi by 2 -1 ಬರುತ್ತೆ, ಸೊ ದಿಸ್ ವಿಲ್ ಬಿ ಈಕ್ವಲ್ಸ್ ಟು -1. ಸೊ ನೋಡಿ ಇವಾಗ A2 ನೆಗೆಟಿವ್ ಬಂತಲ್ವಾ, ಬಟ್ ಏರಿಯಾ ಕಾಂಟ್ ಬಿ ನೆಗೆಟಿವ್. ಸೊ ದೇರ್ ಫೋರ್ ಮಾಡ್ ಆಫ್ A2 ವಿಲ್ ಬಿ ಈಕ್ವಲ್ಸ್ ಟು ನಥಿಂಗ್ ಬಟ್ 1. ಸೊ ಇವಾಗ ನೋಡಿ ಟೋಟಲ್ ಆ್ಯಡ್ ಮಾಡಬೇಕು. From over here, a required area A will be equals to 1 plus 1. So therefore, A will be equals to 2 square units. Correct? Simple alva. Required area will be nothing but 2 square units. 1 plus 1. ಈ ಏರಿಯಾ ಎಷ್ಟು ಬಂತು 1 ಸ್ಕ್ವೇರ್ ಯೂನಿಟ್, ಈ ಏರಿಯಾ ಎಷ್ಟು ಬಂತು 1.
ಟೋಟಲ್ ನೋಡಿ, ಅದಕ್ಕೆ ಹೇಳಿದ್ದು ನಾನು ಈಕ್ವಲ್ ಪಾರ್ಟ್ಸ್ ಇರುತ್ತೆ ಅಂತ. ಇಲ್ಲಿ ನಿಮಗೆ ಕಾಣಲಿಕ್ಕೆ ಸ್ವಲ್ಪ ಇದು ಚಿಕ್ಕದು ಇದು ದೊಡ್ಡದು ಕಾಣ್ತಿರ್ಬೋದು, ಬಟ್ ನೀವು ಆ್ಯಕ್ಚುಲಿ ಆಗಿ ನೋಡಿದರೆ ಗ್ರಾಫಿಕಲಿ ಬೋತ್ ದ ಏರಿಯಾಸ್ ವಿಲ್ ಬಿ ಸೇಮ್. ಸೊ ಇದು ಕೂಡ 1 ಬರುತ್ತೆ, ಇದು ಕೂಡ 1. ಟೋಟಲ್ ಇಫ್ ಯು ಆ್ಯಡ್ ಯು ವಿಲ್ ಗೆಟ್ ನಥಿಂಗ್ ಬಟ್ ವಾಟ್ ಸ್ಟೂಡೆಂಟ್ಸ್, 2 ಸ್ಕ್ವೇರ್ ಯೂನಿಟ್ಸ್. ಓಕೆ, ಸೊ ಯಾವ್ದು ಆಪ್ಷನ್ ನೋಡಿ, ಆಪ್ಷನ್ ಎ 2 ಸ್ಕ್ವೇರ್ ಯೂನಿಟ್ಸ್ ಇಸ್ ದ ಕರೆಕ್ಟ್ ಚಾಯ್ಸ್ ಫಾರ್ ದಿಸ್ ಕ್ವಶನ್. ಅದು ಯಾವ ರೀತಿ ಬಂತು ಸ್ಟೂಡೆಂಟ್ಸ್, ವಿ ಹ್ಯಾವ್ ಯೂಸ್ ದಿಸ್ ಗ್ರಾಫಿಕಲ್ ಮೆಥಡ್ ಫಸ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಆ್ಯಂಡ್ ದೆನ್ ಇಂಟಿಗ್ರಲ್ಸಿಗೆ ಕನ್ವರ್ಟ್ ಮಾಡಿದ್ದೀವಿ. ಐ ಹೋಪ್ ಸ್ಟೂಡೆಂಟ್ಸ್ ಈ ವಿಡಿಯೋಲ್ಲಿ ಈ ಕೊಟ್ಟಿರೋ ಕ್ವಶನ್ ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.